ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಪ್ರಲಾಪಗಳು 3ನೇ ಅಧ್ಯಾಯದಲ್ಲಿ 22-23ನೇ ವಾಕ್ಯ. ನಾವು ನಾಶವಾಗದೆ ಉಳಿದಿರುವುದು ಯೆಹೋವನ ಮಹಾಪ್ರೀತಿಯಿಂದಲೇ, ಏಕೆಂದರೆ ಆತನ ಅನುಕಂಪಗಳು ಮುಗಿಯುವುದಿಲ್ಲ, ಅವು ಪ್ರತಿ ಮುಂಜಾನೆಯೂ ಹೊಸದಾಗುವವು. ನಿನ್ನ ನಂಬಿಗಸ್ತಿಕೆಯು ಮಹತ್ತಾದದ್ದು. ದೇವರಿಗೆ ಸ್ತೋತ್ರ. ಲಮೆಂಟೇಷನ್ ಚಾಪ್ಟರ್ 3 ವರ್ಡ್ 22-23. The Lord is unfailing love and mercy still continue fresh as the morning, as sure as the sunrise. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡ್ತಾ ಇದ್ದೀವಿ ಪ್ರೀತಿ ದೇವ್ರ ಮಕ್ಕಳೇ. ವಾಕ್ಯ ಭಾಗದಲ್ಲಿ ಕರ್ತನು ಶ್ರೇಷ್ಠವಂತ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದಾರೆ. ಏನಂತಂದರೆ, ನನ್ನ ಪ್ರೀತಿ ನಾಶವಾಗದೇ ಇರತಕ್ಕಂಥ ಪ್ರೀತಿ, ಅದು ಕುಂದದ ಪ್ರೀತಿ, ಅದು ಬದಲಾಗದ ಪ್ರೀತಿ. ಯಾರಿಗೆ? ಮನುಷ್ಯರ ಕಡೆಗೆ. ದೇವರಿಗೆ ಸ್ತೋತ್ರ. ಎಷ್ಟೋ ಕಷ್ಟಗಳನ್ನ ಯೆರೆಮೀಯ ಪ್ರವಾದಿ ಮೂಲಕ ನುಡಿದಿದ್ದನ್ನು ಪ್ರಲಾಪಗಳ ಪುಸ್ತಕದಲ್ಲಿ ನಡೆಸಿದ್ದಾರೆ. ಆದರೂ ಸಹ ದೇವರು ಹೇಳ್ತಾರೆ, ನನ್ನ ಪ್ರೀತಿ ನಾಶವಾಗದೇ ಇರತಕ್ಕಂಥದ್ದು, ಅದು ಕುಂದದ ಪ್ರೀತಿ, ಅದು ಶಾಶ್ವತವಾದ ಪ್ರೀತಿ. ಯಾರಿಗೆ? ಮನುಷ್ಯರ ಕಡೆಗೆ. ದೇವರಿಗೆ ಸ್ತೋತ್ರ. ನಾವೊಂದು ವಾಕ್ಯ ಭಾಗ ನೋಡೋಣ. ಯೆಶಾಯ ಪ್ರವಾದಿಯ 54ನೇ ಅಧ್ಯಾಯ 10ನೇ ವಾಕ್ಯ. ಪ್ರಾಫೆಟ್ ಐಶಾಯ ಚಾಪ್ಟರ್ 54 ವರ್ಡ್ 10. ಪರ್ವತಗಳು ಸ್ಥಳವನ್ನು ಬಿಟ್ಟು ಹೋದರು, ಬೆಟ್ಟಗಳು ಕದಲಿ ಹೋದರು, ನನ್ನ ಕುಂದದ ಪ್ರೀತಿಯು ನಿನ್ನನ್ನು ಬಿಟ್ಟು ಹೋಗದು, ನನ್ನ ಸಮಾಧಾನದ ಒಡಂಬಡಿಕೆಯು ನಿನ್ನನ್ನು ಬಿಟ್ಟು ಕದಲದು ಎಂದು ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ಮನುಷ್ಯರ ಕಡೆಗೆ ದೇವರ ಪ್ರೀತಿ ಎಂಥ ಪ್ರೀತಿ ಅಂದರೆ ಶಾಶ್ವತವಾದ ಪ್ರೀತಿ, ಅದು ಬದಲಾಗದ ಪ್ರೀತಿ, ಅದು ಕುಂದದ ಪ್ರೀತಿ, ಅದು ಕಡಿಮೆ ಆದಂಥ ಪ್ರೀತಿ, ಅದು ನಿರಂತರವಾದ ಪ್ರೀತಿ. ಅಷ್ಟು ಮಾತ್ರ ಅಲ್ಲ, ಪ್ರತಿದಿನವೂ ಸಹ ಹೊಸದಾಗಿರುತ್ತೆ. ಹೊಸ ಕೃಪೆಗಳನ್ನ ದೇವರು ಪರಲೋಕದಿಂದ ನಮ್ಮ ಕಡೆ ಕಳಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಏಕೆಂದರೆ ಅವ್ರು ಉಂಟು ಮಾಡಿದ್ದಾರೆ, ವಾಗ್ದಾನ ಮಾಡಿಬಿಟ್ಟಿದ್ದಾರೆ, ನೀವು ಬಹುಸಂತಾನವುಳ್ಳವರಾಗಿ ಎಚ್ಚರಿ, ಭೂಮಿಯನ್ನು ತುಂಬಿಸಿರಿ, ಎಲ್ಲವನ್ನು ಆಳ್ವಿಕೆ ಮಾಡಿರಿ ಅಂತ. ಸೊ ಈ ಅಧಿಕಾರವನ್ನು ಕೊಟ್ಟಂಥ ದೇವರು, ಎಷ್ಟೋ ಸರಿ ಮನುಷ್ಯರು ಅವಿಧೇಯರಾಗ್ತಕ್ಕಂಥ ಕಾರ್ಯಗಳು ಬರ್ತಾ ಇದೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಕಡೆಗೆ ನನ್ನ ಪ್ರೀತಿ ಕುಂದದ ಪ್ರೀತಿ, ಬದಲಾಗದ ಪ್ರೀತಿ, ಶಾಶ್ವತವಾದ ಪ್ರೀತಿ, ನಿರಂತರವಾದ ಪ್ರೀತಿ ಅಂತ. ದೇವರಿಗೆ ಸ್ತೋತ್ರ. ಸೊ ಆ ನಿರಂತರವಾದ ಪ್ರೀತಿಯಿಂದಲೇ ದೇವರು ಹೊಸ ಕಾರ್ಯಗಳನ್ನ ಅನುದಿನವೂ ಮಾಡ್ತಾ ಇದ್ದಾರೆ. ಹೊಸ ಕೃಪೆಗಳನ್ನ ಅವ್ರ ಕಡೆಯಿಂದ ಕಳಿಸ್ಕೊಡ್ತಾ ಇದ್ದಾರೆ. ಆಮೇನ್. ನಂಬಿಗಸ್ತರಾಗಿ ವಿಧೇಯರಾಗಿ ನಾವು ಅದನ್ನು ಹೊಂದ್ಕೊಳ್ಳೋಣ. ಆಮೇನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡುವಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಕೆ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲೇ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ಹೌದು, ನಾವು ನಾಶವಾಗದೆ ಉಳಿದಿರ್ತಕ್ಕಂಥದ್ದು ನಿಮ್ಮ ಮಹಾ ಪ್ರೀತಿಯಿಂದ, ನಿಮ್ಮ ಮಹಾಕೃಪೆಯಿಂದ. ಯಾಕೆಂದರೆ ಪ್ರತಿ ಮುಂಜಾನೆಯೂ ಸಹ ನಮ್ಮ ಕಡೆಗೆ ನಿಮ್ಮ ಪ್ರೀತಿ ಹೊಸದಾಗಿರುತ್ತೆ. ಹೊಸ ಕೃಪೆಗಳನ್ನ ನಮ್ಮ ಕಡೆಗೆ ಕಳಿಸ್ಕೊಳ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಂಬಿಗಸ್ತರಾಗಿ ವಿಧೇಯರಾಗ್ತೀವಿ. ಆಮೇನ್. ಆಶೀರ್ವದಿಸಿ, ಅಭಿವೃದ್ಧಿಪಡಿಸಿ, ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಕೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂದಿದ್ದೇವೆ ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.